ಸರ್ ಇವತ್ತು ನೋಡಿ ಎಲ್ಲ ಮರಗಳಲ್ಲೂ ತೆಂಗಿನ ಮರಗಳಲ್ಲಿ ತೆಂಗಿನಕಾಯಿ ತುಂಬ ರೈಟ್ ಚೆನ್ನಾಗಿದೆ. ಬಟ್ ಮರದಲ್ಲಿ ಹಳಿಗಳಿಲ್ಲ, 108 ಕಾಯಿಲೆಗಳು. ಆ ಕಾಯಿಲೆಗಳು ಏನಪ್ಪ ಅಂದರೆ ಪ್ರಮುಖವಾಗಿ ಈ ಮರಕ್ಕೆ ಫಂಗಸ್ ಅಂತ ಬರ್ತಿದೆ. ಆ ಫಂಗಸ್ ಹೆಂಗಂದರೆ ಗುಣಲಕ್ಷಣಗಳು ಹಿಂಗಿರುತ್ತೆ ನೋಡಿ. ಈ ಬೇರುಗಳು ಹಿಂಗೆ ಈಚೆ ಬರೋಂಥದ್ದು, ಮರ ಹಿಂಗೆ ಕಪ್ಪಾಗೋಂಥದ್ದು, ಪ್ರತಿಯೊಂದು ಕೂಡ ಇದು ಫಂಗಲ್ ಲಕ್ಷಣಗಳಿವು ಮರದ್ದು, ತೆಂಗಿನ ಮರದ್ದು. ಈಗೆಲ್ಲ ಮುಂಚೆ ಈಗಿನ ಕಾಲದಲ್ಲಿ ಹೋಗಿನ ಕಾಲದೆಲ್ಲ ಮನುಷ್ಯರುಗಳಿಗೆ ಮಾತ್ರ ಫಂಗಲ್ ಇನ್ಫೆಕ್ಷನು, ರಿಂಗ್ ವಾಮ್ ಅವು ಇವು ಅಂತ ಹೇಳ್ತಿದ್ರು. ಬಟ್ ಈಗ ತೆಂಗಿನ ಮರಕ್ಕೆ ಕೂಡ ಫಂಗಸ್ ಬಂದ್ಬಿಟ್ಟಿದೆ ಅಂದರೆ ಕೆಲವು ವರ್ಷಗಳಿಂದ. ಇದು ಹೆಂಗಪ್ಪ ಅಂದರೆ ಈಗ ಸ್ಟಾರ್ಟ್ ಆಗುತ್ತೆ, ಈಗ ನೋಡ್ಕೊಳ್ಳಿಲ್ಲ ಅಂದರೆ ಮರನೇ ಹೊರಟೋಗುತ್ತೆ. ಇದು ಹೆಂಗೆ ಅಂದರೆ ಮಿನಿಮಮ್ ಅಂದರೂ ಕೂಡ ನಿಮಗೆ ಒಂದು ತಿಂಗಳಲ್ಲಿ 10 ಮರಕ್ಕೆ ಸ್ಪ್ರೆಡ್ ಆಗುತ್ತೆ. ಯಾವುದೇ ತೋಟಗಾರ ಇಲಾಖೆಗಳಲ್ಲೂ ಕೂಡ ಮೆಡಿಸಿನ್ ಕೊಡ್ತಾರೆ, ಮೆಡಿಸಿನ್ಗಳು ಕೂಡ ಏನು ಯೂಸ್ ಆಗ್ತಾ ಇಲ್ಲ. ಅಂದರೆ ಹಾಕಿದಾಗ ಮಾತ್ರ ಒಂದು ವಾರ ಸ್ವಲ್ಪ ಏನೋ ಡಿಮ್ ಆದಂಗೆ ಆಗುತ್ತೆ, ಮತ್ತೆ ಅತಿ ಹೆಚ್ಚಾಗಿ ಅದು ಸ್ಪ್ರೆಡ್ ಆಗ್ತಾ ಹೋಗಿರುತ್ತೆ. ನಾವು ನೋಡೋದು ಒಂದು ತಿಂಗಳು ನೋಡೋಣ ಅಂತ ಏನೋ ಬಿಡ್ಕೊಂಡು ಹೋದರೆ 10 ರಿಂದ 20 ಮರಕ್ಕೆ ಸ್ಪ್ರೆಡ್ ಆಗ್ತಾ ಹೋಗಿರ್ತದೆ. ಅದು ಹೆಂಗೆ ಸ್ಪ್ರೆಡ್ ಆಗುತ್ತೆ ಏನು ಅಂತ ಗೊತ್ತಾಗಲ್ಲ. ಸರ್, ಇದು ಫಂಗಸ್ ಅನ್ನೋದು ಯಾವ ಕಾರಣದಿಂದ ಮರಗಳಿಗೆ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ? ಸರ್ ನೋಡಿ, ಈಗ ತೆಂಗಿನ ಮರ ಸುತ್ತ ಸೋಗ ಅಲ್ಲೇ ಬಿದ್ದಿರುತ್ತೆ, ಕೆಳಗಡೆ ಬೆಳೆಸಿರೋ ತೋಗ ತೆಗಿಯಲ್ಲ, ಅದಕ್ಕೆ ನೀರು ಕಟ್ತಾರೆ. ಅದು ಬುಡಕೆ ಕಟ್ತಾರೆ ನೀರ್ನ. ಆ ತೆಂಗಿನ ಮರದ ಬುಡಕೆ ಕಟ್ತಾರೆ ಅಂತ ಕೊಳಿಬೇಕು ಅಂತ ಅನ್ಕೋತಾರೆ, ಅದೇ ಗೊಬ್ಬರ ಆಗುತ್ತೆ ಅಂತ ತಿಳ್ಕೊತಾರೆ. ಬಟ್ ಆದ್ರೆ ಈಗೇನು ಅಂದ್ರೆ ಆ ಥರ ಮಾಡಬಾರ್ದು. ಏನೋ ಸುಳಿ ಇರುತ್ತಲ್ಲ ಮೇಲ್ಗಡೆ ತೆಂಗಿನ ಮರ ಸುಳಿ, ಆ ಸುಳಿಯಿಂದ ಒಂದು ಮಿನಿಮಮ್ ಅಂದ್ರೆ ಒಂದು 5 ಅಡಿ ಮುಂದಕ್ಕೆ ಹಾಕೊಂಡು ಅಲ್ಲಿಗೆ ಅವ್ರು ನೀರು ಗೊಬ್ಬರ ಇಲ್ಲ ತೆಂಗಿನ ಸಸಿ ಸೋಗ್ಗಳಾಗ್ಲಿ ಗುದ್ಮಟ್ಟೆ ಆಗ್ಲಿ ಹಾಕಿದ್ರೆ ಅದು ಕೊಳೆದಷ್ಟು ಒಳ್ಳೇದು. ಬಟ್ ಪಕ್ಕಕ್ಕೆ ಹಾಕಿದಾಗ ಏನಾಗುತ್ತೆ, ಅದು ಫಂಗಸ್ ಸ್ಪ್ರೆಡ್ ಆಗುತ್ತೆ. ಅಲ್ಲ ಕೆಳಗಡೆ ಭೂಮಿ ಏನಾರು ವೇರಿಯೇಷನ್ ಇದ್ರೆ, ಒಳಗಡೆ ಮಣ್ಣು ಚೇಂಜಸ್ ಆದರೆ ಅದು ಕೂಡ ಅದು ವೇರಿಯೇಷನ್ ಆಗಿ ಫಂಗಸ್ ಬರುತ್ತೆ. ಯಾವ ರೀತಿಲಿ ಫಂಗಸ್ ಬರುತ್ತೆ ಅಂತ ಗೊತ್ತಿಲ್ಲ. ಮುಂಚೆ ನಮ್ಮ ಪೂರ್ವಿಕರ ಕಾಲದಲ್ಲಿ ಈ ಥರ ಎಲ್ಲ ಮಾಡ್ತಿದ್ರು, ಬುಡಕ್ಕೆ ನೀರು ಬಿಡೋರು ಏನೂ ಆಗ್ತಿರಲಿಲ್ಲ. ಈಗ ಪ್ರಕೃತಿ ವಿಕೋಪನೋ ಏನೋ ಗೊತ್ತಿಲ್ಲ. ಬಟ್ ಅವತ್ತಿನ ಕಾಲದಲ್ಲಿ ಏನಾರ ಇವತ್ತು ಕಲಿಯುಗ, ಮನುಷ್ಯರಿಗೆ ಏನೇನೋ ಆಗ್ತಿದೆ, ಇವತ್ತಿನ ಚೆನ್ನಾಗಿ ನಾಳೆ ಇಲ್ಲ. ಬಟ್ ಮರಕ್ಕೆ ಈ ತರ ಫಂಗಸ್ ಈಗ ಆಲ್ರೆಡಿ ಕಳೆದ ಒಂದು 2-3 ವರ್ಷದಿಂದ ಜಾಸ್ತಿ ಸ್ಪ್ರೆಡ್ ಆಗ್ತಿದೆ. ಅಂದ್ರೆ ಈಗ ರೈತರುಗಳು ಇದಕ್ಕೆ ಈಗ ಫಂಗಸ್ ನ ತಡೆಗಟ್ಟಬೇಕು, ಈಗ ಮರಗಳಿಗೆ ಜಾಸ್ತಿ ಸ್ಪ್ರೆಡ್ ಆಯ್ತಿದೆ ಅಂತ ಹೇಳ್ತೀರಾ. ಈಗ ಇದನ್ನ ತಡೆಗಟ್ಟಬೇಕು ಅಂದ್ರೆ ಅವ್ರಿಗೆ ಏನು ನೀವು ಫಾರ್ಮುಲಾ ಹೇಳ್ತೀರಾ ಸರ್? ಸರ್, ಈಗ ನೋಡಿ, ನಾನು ಎಲ್ಲಾ ರೀತಿ ಮೆಡಿಸಿನ್ಗಳು ಈಗ ತೋಟಗಾರಿಕೆ ಇಲಾಖೆಯಲ್ಲಿ ಕೊಡ್ತಾರಲ್ಲ ಮೆಡಿಸಿನ್ಗಳು, ಮತ್ತೆ ಸಂಬಂಧಪಟ್ಟ ಮೆಡಿಸಿನ್ ಇದರಲ್ಲಿ ತಂದು ಕೂಡ ಹಾಕಿ ಎಲ್ಲಾ ತರ ನೋಡಿದೀನಿ. ಯಾವುದೇ ಕೂಡ ಅದು ಕಂಪ್ಲೀಟ್ ಆಗಿ ಹೋಗ್ತಾ ಇಲ್ಲ. ಸೊ ಅದಕ್ಕೆ ಅಂತ ತಿಳ್ಕೊಂಡಿದ್ದು ನಾವೇ ನಮ್ಮ ಮೈಂಡ್ ಸೆಟ್ ತಿಳಿದಂಗೆ ಒಂದು 2-3 ತೆಂಗಿನ ಮರಕ್ಕೆ ಆ ಥರ ಮಾಡಿದ್ದೀವಿ. ಫಂಗಸ್ ಆಲ್ಮೋಸ್ಟ್ 99% ಕಂಪ್ಲೀಟ್ ಆಗಿ ಹೋಗಿದೆ, ಅಂದ್ರೆ ಅದು ಬರ್ತಾ ಇಲ್ಲ. ಬಟ್ ಇದಕ್ಕೂ ಆ ಥರ ಮಾಡ್ತೀನಿ. ಈಗ ನೋಡಿ, ಕೆಲವೊಬ್ರು ಮಾಡಿ ಅದ್ರಲ್ಲಿ ಖರ್ಚು ಮಾಡ್ಕೊಳ್ಳೋದೇನಿಲ್ಲ, ನೀವು ಕಳೆಯೋದೇನು 10 ರೂಪಾಯಿ ಯಾವುದೂ ಇಲ್ಲ. ಅದು ನಿಮ್ಮ ತೋಟದಲ್ಲಿ ಅಂತ ಸೋಗು ಬೆಂಕಿ ಪ್ರತಿಯೊಂದು ಯಾವ ಥರ ಹಾಕ್ಬೇಕು, ಹೆಂಗ್ ಹಾಕ್ಬೇಕು, ಅದು ಫಂಗಸ್ ಯಾವ ಥರ ಹೋಗ್ಬೇಕು ಅನ್ನೋದು ನಾನು ತೋರಿಸ್ತೀನಿ. ಆ ಥರ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಅವ್ರು ಏನೋ ದುಡ್ಡು ಕಳ್ಕೊಳ್ಳೋದಂಗೆ. ಈಗ ಎಷ್ಟೋ ಜನ ತುಂಬಾ ಮೆಡಿಸಿನ್ ತಂದಿರ್ತಾರೆ, ಹಾಕಿರ್ತಾರೆ, ಏನೋ ರಿಸಲ್ಟ್ ಸಿಕ್ಕಿರಲ್ಲ, ತುಂಬಾ ಬೇಜಾರಾಗಿರುತ್ತೆ. ಯಾಕಂದ್ರೆ ಅಷ್ಟು ಚಿಕ್ಕದಿಂದ ಸಾಕಿರ್ತಾರೆ ಮರನ, ಒಂದ್ ಮಗು ತರ ಅದನ್ನ ಕ್ಯಾರಿ ಮಾಡಿರ್ತಾರೆ. ಸಡನ್ ಆಗಿ ಅದೊಂದು 5-10 ವರ್ಷ ಅದನ್ನ ಮರ ಹಂಗ ಆಗ್ಬಿಟ್ಟಾಗ ಅವ್ರು ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಇವತ್ತಿನ ರೈಟ್ ನೋಡಿದ್ರೆ ತೆಂಗಿನಕಾಯಿ ಆಗ್ಲಿ ಎಳ್ನೀರಾಗ್ಲಿ ಇವತ್ತು ಕಂಟು ಕೂಡ ರೈಟ್ ಇದೆ. ಹಂಗಾಗಿ ಈ ತರ ಮಾಡ್ಕೊಳ್ಳಿ, ತುಂಬಾ ಬೆನಿಫಿಟ್ ಆಗುತ್ತೆ ಅಂತ ನಾನೊಂದು ಮಾಹಿತಿ ಕೊಡ್ತಾ ಇದ್ದೀನಿ ಸರ್, ಅಷ್ಟೇ. ಸರ್, ಈಗ ಫಂಗಸ್ ಮರಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ ಯಾವ ರೀತಿ ರೈತರುಗಳು ಗೊತ್ತು ಮಾಡ್ಕೊ? ಸರ್ ನೋಡಿ, ಈಗ ನೋಡಿ ಇಲ್ಲಿ ಇದೆಯಲ್ಲ, ಇದು ಈ ತರನು ಬರುತ್ತೆ, ಬ್ಲಾಕ್ ಆಗೋ ತರ ಕೆಲವೊಂದು ಲಕ್ಷಣ ಒಂದೊಂದರ ಬರುತ್ತೆ. ಇನ್ನೊಂದ್ ಏನಾಗುತ್ತೆ ನೋಡಿ, ಇಲ್ಲಿ ಈ ಮರ ಇದೆಯಲ್ಲ, ಇದು ಬೇರಿಂಗ್ಗೆ ರೆಡ್ ಈಚೆ ಬರುತ್ತೆ, ಅದರೊಳಗೆ ಒಂಥರ ಕೆಂಪು ರಸ ಬರುತ್ತೆ. ಆ ಕೆಂಪು ರಸ ಬಂದಾಗಲೂ ಕೂಡ ಅದು ಕೂಡ ಫಂಗಸ್ಸೇ. ಇಲ್ಲ ಬ್ಲಾಕ್ ಬರ್ಬೋದು, ಇಲ್ಲ ಕೆಂಪು ರಸ ಬರ್ಬೋದು. ಬಟ್ ಮರ ಒಂಥರ ಡಿಫ್ರೆಂಟ್ ಆಗಿ ಓಡುತ್ತೆ, ನಿಮ್ಗೆ ಹಳಿ ಜಾಸ್ತಿ ಇರಲ್ಲ, ಮರ ಒಂಥರ ಏನೋ ಒಂಥರ ಡಿಮ್ ಆಗಿ ಕಾಣುತ್ತೆ. ಅದು ಆಟೋಮೆಟಿಕ್ ನಿಮ್ಗೆ ಫಂಗಲ್ ಲಕ್ಷಣಗಳು ಕಾಣುತ್ತೆ. ಹೆಚ್ಚಾಗಿ ಬ್ಲಾಕ್ ಮತ್ತೆ ರೆಡ್ ಜಾಸ್ತಿ ನಿಮಗೆ ಬರ್ತಿದೆ, ಅದು ಗೊತ್ತಾಗೋದು ನಿಮ್ಗೆ ಫಂಗಲ್ ಅಂತ ನೀವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಆಟೋಮೆಟಿಕ್ ನಿಮಗೆ ಒಂದು 3-4 ತಿಂಗಳಲ್ಲಿ ಎಲ್ಲಾ ಮರಕ್ಕೂ ಸ್ಪ್ರೆಡ್ ಆದ್ರೆ ಅದು ತುಂಬಾ ನಿಮಗೆ ನೀವು ಅಷ್ಟು ವರ್ಷ ಸಾಕಿದ್ದು ತೆಂಗಿನ ಮರ ಕೈ ಸಿಗಲ್ಲ. ಯಾವ ರೀತಿಲಿ ಫಂಗಸ್ ಬರುತ್ತೆ ಅಂತ ಗೊತ್ತಿಲ್ಲ. ಮುಂಚೆ ನಮ್ಮ ಪೂರ್ವಿಕರ ಕಾಲದಲ್ಲಿ ಈ ತರ ಎಲ್ಲ ಮಾಡ್ತಿದ್ರು, ಬುಡಕ್ಕೆ ನೀರು ಬಿಡೋರು ಏನೂ ಆಗ್ತಿರಲಿಲ್ಲ. ಈಗ ಪ್ರಕೃತಿ ವಿಕೋಪನೋ ಏನೋ ಗೊತ್ತಿಲ್ಲ. ಬಟ್ ಅವತ್ತಿನ ಕಾಲದಲ್ಲಿ ಏನಾರ ಇವತ್ತು ಕಲಿಯುಗ,
ಸರ್ ನೋಡಿ, ಈಗ ಒಂದು ಏನು ಈಗ ನಾವು ಬೆಂಕಿ ಹಾಕೋದ್ವಲ್ಲ, ಒಂದು 7-8 ಗರಿಗಳನ್ನ ಹಾಕಿ ಮಾತ್ರ ಹಾಕ್ಬೇಕು. ನೀವು ಮರ ಸುಟ್ಟೋಂಗ್ ಹಾಕ್ಬಾರ್ದು. ಹಂಗೆ ಇದು ಹಾಕ್ತಾಗ ಸೋಗಕ್ಕೆ ಬೆಂಕಿ ಹಾಕ್ತಾಗ ನೋಡಿ ಈ ತರ ಇದು ಆಯಿಲ್ ಬರ್ಬೇಕಿದ್ದ. ಈ ತರ ಬಂದಾಗ ಏನಾಗುತ್ತೆ, ಆಲ್ಮೋಸ್ಟ್ ಅಲ್ಲಿ ನಿಮ್ ಫಂಗಲ್ ಎಲ್ಲ ಕಮ್ಮಿ ಇದರಲ್ಲಿ ಬರ್ನ್ ಆಗಿರುತ್ತೆ ಅಂತ. ಅಂದ್ರೆ ನೀವು ಯಾವ್ದೇ ಮೆಡಿಸಿನ್ಸ್ ನಾವ್ ಎಲ್ಲಾ ತರನು ತೋಟಗಾರಿಕೆ ಇಲಾಖೆಲಿ ಎಲ್ಲಾ ತಂದು ಮಾಡ್ಬಿಟ್ಟಿದೀನಿ. ಯಾವ್ದ್ರಲ್ಲೂ ಏನು ಅಂತ ಇದಿಲ್ಲ, ರಿಸಲ್ಟ್ ಸಿಕ್ಕಿಲ್ಲ ನನಗೆ. ಇದ್ರಲ್ಲಿ ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನನಗೆ. ಅಂದ್ರೆ ಪರವಾಗಿಲ್ಲಪ್ಪ, ಮರ ನಾನು ಉಳಿಸ್ಕೋಬಹುದು ಅನ್ನೋ ಮಟ್ಟದಲ್ಲಿ ಆಗಿದೆ. ಹಂಗಾಗಿ ನಾನು ಈ ತರ ಮಾಡಿದೀನಿ. ನಾನು ಒಂದು ಕಮ್ಮಿ ಅಂದ್ರೆ ಒಂದು 15-20 ಮರ ಆ ತರ ಆಗಿತ್ತು. ಎಲ್ಲಾ ಮರಗಳು ಕೂಡ ಈ ತರ ಮಾಡೋದ್ಮೇಲೆ ಇದಾಗಿದೆ. ಮತ್ತೆ ನೋಡಿ ಇಲ್ಲಿ ಬಂದಿದ್ದಿಲ್ಲ, ಈ ತರ ಬಂದ್ರೆ ಇದು ಫಂಗಸ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತ. ಈಗ ಹೊರಗಡೆ ಈ ತರ ಹಿಂಗೆ ಆಟೋಮೆಟಿಕ್ ಬೆಂಕಿ ಹಾಕದಾಗ ಬರುತ್ತಲ್ಲ, ಇದು ಮುಂಚೆ ಇರಲಿಲ್ಲ. ನೀವು ನೋಡಿದ್ರಿ ಮರದಲ್ಲಿ, ಈಗ ನೋಡಿ ಎಲ್ಲ ಒಂದೊಂದು ರಸ ತರ ಇಳಿದಿದೆ. ಅಂದ್ರೆ ಹೊರಗಡೆ ಎಲ್ಲ ಫಂಗಸ್ ಬರ್ನ್ ಆಗಿದೆ ಅಂತ. ಈಗ ನೋಡಿ ಮನುಷ್ಯಗೇನೆ ಫಂಗಲ್ ಇನ್ಸ್ಪೆಕ್ಷನ್ ಆಗಿದ್ರೆ ಅವ್ರಿಗೆ ಹೆಂಗೆ ಬಾಡಿ ಫೆಟ್ ಆದಾಗ ಫಂಗಲ್ ಇನ್ಸ್ಪೆಕ್ಷನ್ ಜಾಸ್ತಿ ಇಚ್ಚಿಂಗ್ ಬರುತ್ತೋ, ಆ ತರ ಇಲ್ಲಿ ನೀರು ತುಂಬಾ ಹಾಕೋದು ಮರದ ಬಡ್ಡೆಗೆನೆ, ಮತ್ತೆ ತೆಂಗಿನ ಇದು ಸೋಗ್ ಹಾಕೋದು, ಅದನ್ನ ಚೆನ್ನಾಗಿ ಕೊಳಿಸಿದಾಗ ಅದಕ್ಕೂ ಕೂಡ ತುಂಬಾ ತೇವಾಂಶ ಜಾಸ್ತಿ ಆದಾಗ ಮರಕ್ಕೆ ಫಂಗಸ್ ಬರೋದು ಜಾಸ್ತಿ ಇರುತ್ತೆ. ಮತ್ತೆ ಉಕ್ಕೆ ಹೊಡಿಬೇಕಾದ್ರೆ ಅಕ್ಕಪಕ್ಕ ನೀವು ನೋಡ್ಕೊಂಡು ಮರಕ್ಕೆ ಟಚ್ ಆಗದಂಗೆ ಮೇಲೆ ಉಕ್ಕೆ ಹೊಡಿಬೇಕು ಹೊರತು ಒಂಚೂರು ಮರಕ್ಕೆ ಟಚ್ ಆಗೋದು ನೇಗ್ಲು ಆದ್ರೂ ಕೂಡ ಅದರಿಂದನೂ ಕೂಡ ಫಂಗಸ್ ಮರಕ್ಕೆ ಜಾಸ್ತಿ ಬರುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಮರನ ತುಂಬಾ ಜೋಪಾನ, ಯಾಕಂದ್ರೆ ಇವತ್ತಿನ ಕಾಯಿ ರೈಟು, ಇವತ್ತಿನ ಕೊಬ್ಬರಿ ರೈಟು ಎಲ್ಲ ತುಂಬಾ ಇರೋದ್ರಿಂದ, ಮತ್ತೆ ಹಳಿ ಕೂಡ ಮುಂಚೆ ತರ ಕಚ್ತಾ ಇಲ್ಲ ಮರಗಳಲ್ಲಿ. ಅಂದ್ರೆ ಬರ್ತಾರೆ ತುಂಬಾ ಕಮ್ಮಿ ಇರೋದ್ರಿಂದ ನಾವು ಮರಗಳನ್ನ ತುಂಬಾ ಜೋಪಾನವಾಗಿ ಮಾಡ್ಕೋಬೇಕು. ಅಂದ್ರೆ ಈ ತರ ಒಂದು ಒಳ್ಳೆ ಕ್ರಮ ವಹಿಸ್ಬೇಕು. ಬಟ್ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಎಲ್ಲರಿಗೂ ಇದು ಅನುಕೂಲ ಆಗಲಿ ಅಂತ ಹೇಳಿದೀನಿ ಹೊರತು ಇದರಿಂದ ನಾವೇನು ದುಡಿಬೇಕು ಇಲ್ಲೇನೋ ನಾನೇನೋ ಒಂದು ಮೆಡಿಸಿನ್ ರೆಡಿ ಮಾಡಿದ್ದೀನಿ ರೆಮಿಡಿ ಎಲ್ಲರೂ ಮಾಡಿ ಅಂತಲ್ಲ. ಇದು ನಾವು ರಿಸಲ್ಟ್ ಅಂದ್ರೆ ನಿಮ್ ಕೈಲಿ ಸಿಗೋಂಥದ್ದು ಚೀಪ್ ಅಂಡ್ ಬೆಸ್ಟ್. ಇದು ನೀವೇ ಮಾಡ್ಕೊಳ್ಳೋಂಥದ್ದು. ಎಷ್ಟೋ ಮೆಡಿಸಿನ್ ತಂದು ಕಳ್ಕೊಂಡ್ಬಿಟ್ಟಿರ್ತೀರಿ, ಎಷ್ಟೋ ದೊಡ್ಡ ಮರ ಹೊಟ್ಟೋಗೋದು, 15-20 ವರ್ಷದ ಮರ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಬಟ್ ಈ ತರ ಒಂದ್ಸಲಿ ಮಾಡಿ ನೋಡಿ, ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತಾರೆ. ನನಗೆ 100% ರಿಸಲ್ಟ್ ಸಿಕ್ಕಿದೆ. ಸರ್, ಈಗ ಇದನ್ನ ನೀವು ಈಗ ಬೆಂಕಿ ಹಾಕೋದು ಹೇಳ್ಕೊಟ್ರಲ್ವಾ, ಈಗ ಇದಕ್ಕೆ ನೀರು ಎಷ್ಟು ದಿನ, ಈಗ ಸಡನ್ ಆಗಿ ನೀರು ಕಟ್ಟಬೇಕಾ ಅಥವಾ ಒಂದು 2 days? ಇಲ್ಲ ಸರ್, ಒಂದು 4-5 days ಬಿಟ್ಬಿಟ್ಟು, ಈಗ ಸಮ್ಮರ್ ಅಲ್ಲಿ 4-5 days ಬಿಟ್ಟು ನಡೀತದೆ. ಅದೆಲ್ಲ ಫುಲ್ ಡ್ರೈ ಆಗೋರ್ಗು ಬಿಟ್ಟು ಆಮೇಲೆ ನೀರು ಕಟ್ಟೋರು ನಡೆಯುತ್ತೆ. ನೀರು ನೀವು ಬುಡಕ್ ಬಿಡಬಾರ್ದು ಅಷ್ಟೇ. ಈಗಲೂ ಕೂಡ ಹಿಂಗೆಲ್ಲ ಮಾಡಿ ಮತ್ತೆ ಬುಡಕ್ ಬಿಟ್ಟು ಮತ್ತೆ ಫಂಗಸ್ ಬತ್ತು ಅಂದ್ರೆ ಅದು ಬುಡಕ್ ಬಿಡ್ಲೇಬಾರ್ದು ನೀರ್ನ. ನೀವು ಮಧ್ಯಕ್ಕೆ ಒಂದು ಇಲ್ಲಿ ಮಿನಿಮಮ್ ಅಂದ್ರೆ 5 ಅಡಿ 6 ಅಡಿ ಅಂತದಲ್ಲಿ ನೀರು ಕಟ್ಟಬೇಕು. ಮರಗಳು ನೀರು ಎಳೆಯುತ್ತೆ, ಅಲ್ಲಿಂದನೇ ಬೇರೆ ಇರೋದು ಮೈನು, ತಾಯಿ ಬೇರೆ ಅಲ್ಲೇನೆ. ಸೊ ಇಲ್ಲಿಗೆ ಪಕ್ಕಕ್ಕೆ ಹಾಕ್ಬಾರ್ದು. ನೀವು ಮಳೆಗಾಲ ಟೈಮಲ್ಲಿ ನೀರು ಬಿಡೋ ಅವಶ್ಯಕತೆ ಇರಲ್ಲ. ಮಳೆಗಾಲದಲ್ಲಿ ಮಳೆ ಹೋಯ್ತಾ ಇರುತ್ತೆ, ಇದಿರುತ್ತೆ. ಬಟ್ ನೀವು ನೀರು ಕಟ್ಟೋದ್ರಿಂದ ಈಗ ಸಮ್ಮರ್ ಅಲ್ಲಿ, ಬೇಸಿಗೆ ಟೈಮಲ್ಲಿ ನೀವು ಒಂದು 5 ಅಡಿ ಗ್ಯಾಪ್ ಬಿಟ್ಟು ಕಟ್ಟಬೇಕು. ಈ ಒಂದು ಐಡಿಯಾನ ಉಪಯೋಗಿಸಿದ್ರೆ ಫಂಗಸ್ ತಡೆಗಟ್ಟಬಹುದು ಅಂತ ನನ್ಗಾಗಿದೆ. ಹಂಗಾಗಿ ಜನಗಳಿಗೆ ಇದು ಸ್ವಲ್ಪ ಆಗಲಿ, ರೈತರಿಗೆಲ್ಲ ಅಂತ ಹೇಳಿ ಹೇಳ್ತಾ ಇರೋದು ಬಿಟ್ರೆ. ಬಟ್ ಒಂದ್ಸರಿ ಟ್ರೈ ಮಾಡಿ ಇದ್ರೇನು ಕಳ್ಕೊಳ್ಳೋದು ಏನಿಲ್ಲ. ಅವರು ಒಂದ್ಸರಿ ಟ್ರೈ ಮಾಡಿ ನೋಡಿ, ಅವ್ರಿಗೆ ರಿಸಲ್ಟ್ ಗೊತ್ತಾಗುತ್ತೆ. ಓಕೆ ಸರ್, ರೈತರುಗಳಿಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಓಕೆ, ಥ್ಯಾಂಕ್ ಯು.